ಯಜಮಾನ್ರೆ ಯಜಮಾನ್ರೆ, ಓ ಜಗದೀಶ, ಯಾಕೆ ಇಷ್ಟೊಂದು ಅವಸರದಿಂದ ಬರ್ತಾ ಇದೆಯಲ್ಲ? ಯಾಕೆ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಯಾರೋ 4 ಜನ ರೌಡಿಗಳು ಬಂದು ನನ್ನ ಹೊಡೆಯಲು ಬಂದರು ಯಜಮಾನರೇ. ಹೌದಾ? ಯಾರಪ್ಪ ಅವರು? ಅವರೇಕೆ ನಿನ್ನ ಮೇಲೆ ಏರಿ ಬಂದರು? ಅದಕ್ಕೂ ಮೊದಲು ಅವರಿಗೂ ನಿನಗೂ ಏನಾದರೂ ವಿರಸ ಬೆಳೆದಿತ್ತಾ? ಅವರು ಯಾರಂತ ಗೊತ್ತಿಲ್ಲ ಯಜಮಾನ್ರೆ, ಅವರನ್ನು ನೋಡಿನೇ ಇಲ್ಲ. ಹೇಗೆ ನನ್ನ ಹೊಡೆಯಲಿಕ್ಕೆ ಬಂದರೆಂದು ಗೊತ್ತಿಲ್ಲ. ಯಾರು ಜಗದೀಶ್? ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ? ಚಂದ್ರು, ಯಾರೋ ಇಬ್ಬರು ಇಂದು ನಮ್ಮ ತೋಟದಲ್ಲಿ ಜಗದೀಶ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರೋ ಇವನಿಗೆ ಹೊಡೆಯಲು ಬಂದಿದ್ದರಂತೆ. ಹೌದಾ ಜಗದೀಶ್? ಅವರು ಯಾರೆಂದು ಗುರುತು ಹಿಡಿಯಬಲ್ಲ? ನಡೆ, ಹಾಗಾದರೆ ಈಗಲೇ ಹೋಗೋಣ. ಅವರು ಯಾರೇ ಆಗಿರಲಿ, ಈ ಭೂಗರ್ಭದಲ್ಲಿ ಅಡಗಿ ಕುಳಿತರೋ ಸರಿ, ಅವರನ್ನು ಅಟ್ಟಾಡಿಸಿ ಹೊಡೆದು ಬರೋಣ. ಅಯ್ಯೋ ಚಿಕ್ಕ ಯಜಮಾನ್ರೆ, ಅವರ ಬಾಕಿಯನ್ನು ಅಲ್ಲೇ ಬಡಿಸಿ ಮುಟ್ಟಿಸಿ ಬಂದಿದ್ದೇನೆ. ಹಾಗಾದರೆ ಅವರು ನಿನ್ನ ಮೇಲೆ ಕೈ ಮಾಡಿದರೇನೋ ಜಗದೀಶ? ಹೌದು ಯಜಮಾನ್ರೆ, ಬಿಸಿಲು ಮಳೆಗಾಲ ಚಳಿ ಅನ್ನದೇ ನಿತ್ಯ ಹೊಲ ಗದ್ದೆಯಲ್ಲಿ ದುಡಿದು ಮುದ್ದೆಯಿಂದ ಈ ದಾರಿ ಮುಟ್ಟಲು ಬಂದರೆ ಮತ್ತೆ ಚೆಲುವ ಸಂಬಳ ಬಿಡುತ್ತೇನೆ. ಇವತ್ತು ನಾನು ಒಂದೊಂದು ಹೇಳ್ತಿದ್ದು ಯಾಕಾದರೂ ಇವರ ದಂಟೆ ತಕ್ಕ ಹೋಗಿದ್ದೇನೆಂದು ಪಶ್ಚಾತ್ತಾಪ ಪಡಬೇಕು. ನನ್ನ ಮಕ್ಕಳು ಸುಧಾರಿಸಿಕೊಳ್ಳಬೇಕಾದರೆ 3-4 ದಿನವಾದರೂ ಬೇಕು. ಹಾ ಜಗದೀಶ್, ಇನ್ನೊಮ್ಮೇನಾದರೂ ನಿನ್ನ ತಂಟೆಗೆ ಬಂದರೆ ಬರೀ ನನಗೊಂದು ಫೋನ್ ಮಾಡು ಸಾಕು ಅಷ್ಟೇ. ಅವಲ್ಲೇ ಅವರನ್ನು ಹೆಡೆ ಮುರುಗಿ ಕಟ್ಟಿ ಹೋದರೆ ಅವರ ಹಿಂದೆ ಯಾರಿದ್ದಾರೆ ಎಂಬುದು ತಾನಾಗೆ ಭಯಬಿಡುತ್ತಾರೆ. ಏನಪ್ಪ ಚಂದ್ರ ಅದು? ಓ ಜಗದೀಶಣ್ಣ, ಯಾವಾಗ ಬಂದೆ ನೀನು? ಈಗಲೇ ಬಂದೆ ಅಮ್ಮ ಅವರೇ. ಭಾರತಿ, ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಜಗದೀಶನನ್ನು ಯಾರೋ ಹೊಡೆಯಲು ಬಂದಿದ್ದರಂತೆ. ಹೌದಾ? ಯಾರಂತೆ ಅವರು? ಇರುತ್ತಾರಲ್ಲ ಅತ್ತಿಗೆ, ಕೈಲಾಗದ ಚಂಡನನ್ನ ಮಕ್ಕಳು. ಪಂಡ ಪೋಖರಿ ನಾಯಿಗಳಿಗೆ ಹೆಂಡ ಕಂಡದ ಆಸೆ ಹತ್ತಿಸಿ ನಮ್ಮಂತವರ ಮೇಲೆ ಚೂ ಬಿಟ್ಟಿರ್ತಾರೆ ಅತ್ತಿಗೆ, ಈಗಿನ ಸೊಕ್ಕಿನ ಶ್ರೀಮಂತರು. ಹೌದು ಭಾರತಿ, ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟೋ ಬಡ ಮಕ್ಕಳನ್ನು ಬಲಿಪಶು ಮಾಡುತ್ತಾರೆ. ಭಾರತಿ, ಅಡುಗೆ ಆಗಿದೆಯಾ? ನಡೆ, ಪಾಪ ಜಗದೀಶ ತೋಟದಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ. ಪಾಪ ಯಾವಾಗ ಊಟ ಮಾಡಿದ್ದಾನೋ ಏನೋ ಗೊತ್ತಿಲ್ಲ. ಅಡುಗೆ ರೆಡಿ ಆಗಿದ್ದರೆ ಊಟಕ್ಕೆ ತಟ್ಟೆ ಹಾಕು, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಬೇಡ ಯಜಮಾನ್ರೆ, ಬೇಡ. ನನ್ನ ತಂಗಿ ನನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ದಾಳೆ. ನಾನು ಮನೆಗೋಗಿ ಊಟ ಮಾಡುತ್ತೇನೆ. ನೋಡು ಜಗದೀಶ್, ದಿನಾಲು ನಿನ್ನ ತಂಗಿ ಮಾಡಿದ ಅಡಿಗೆ ಊಟ ಮಾಡೋದಿದ್ದೇ ಇದೆ. ಇವತ್ತೊಂದು ದಿನ ಆದರೂ ಈ ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ಅಮೃತವನ್ನು ಸವಿದು ನೋಡು. ನಡೆ, ಊಟ ಮಾಡೋಣ. ಚಂದ್ರ, ಇಂದು ನನ್ನ ನೆಚ್ಚಿನ ಹುಡುಗಿಯನ್ನು ಕೈ ಹಿಡಿದು ನನ್ನ ಕಾಮದಾಸೆಯನ್ನು ಈಡೇರಿಸಿಕೊಳ್ಳಲೆಂದು ಬಂಧಿಸಿದ ಬಂಧನದಿಂದ ಬಿಡಿಸಿಕೊಂಡು ಹೋದೆ ಆ ಮಗನೇ, ಆ ಬಡ ಹುಡುಗಿ ಜ್ಯೋತಿಯನ್ನು. ಈಗ ಅದೇ ಸೇಡಿಗಾಗಿ ಇಂದಿನಿಂದಲೇ ನಿನ್ನ ಮನೆಯನ್ನು ಸರ್ವನಾಶ ಮಾಡೆಂದು
ಪಾಲಿನ ವಿಶ್ವಾಮಿತ್ರನಾಗಿ ಚಂದ್ರ, ಅಂದು ನೀನು ಬಂದ ಹೆಣ್ಣನ್ನು ಕಾಪಾಡಿದ ಮಾತ್ರಕ್ಕೆ ಇಂದು ನಾನೇ ಸೂರ್ಯನ ಸಕ್ಕಿಲ ಮೆರೆದಿದ್ದೆ. ಆದರೆ ನೀನು ಸಕ್ಕನ್ನು ಅರೆ ನಿಮಿಷದಲ್ಲಿಯೇ ಸುಟ್ಟು ಹಾಕುತ್ತೇನೆ. ಈಗಾಗಲೇ ನಿಮ್ಮ ಅಣ್ಣನಿಗೂ ಈ ಊರ ಗೌಡನಿಗೂ ನಿಧಾನವಾಗಿ ವೈರತ್ವ ಬೆಳೀತಾ ಇದೆ. ಈಗ ಅದೇ ವೇಳೆಯನ್ನು ನಾನು ಉಪಯೋಗಿಸಿಕೊಂಡು ಆ ಗೌಡನ ಬೂಡಲ್ಲಿ ವಿಷದ ಸಸಿ ನೆಟ್ಟು ಅದಕ್ಕೆ ಸುಳ್ಳಿನ ಮೇಲೆ ಸುಳ್ಳೆಂಬ ನೀರನ್ನು ಹಾಕಿ ಅದು ಮುಳ್ಳಿನ ಮರವಾಗಿ ಬೆಳೆಯುವ ಮಟ್ಟಕ್ಕೆ ಒಯ್ದು ನಂತರ ನಿಮ್ಮ ಅಣ್ಣನ ರಾಜಕೀಯ ಪಟ್ಟಕ್ಕೆ ಏರುವ ಮುನ್ನ ನಿಮ್ಮೆಲ್ಲರನ್ನು ಚಟ್ಟಕ್ಕೆ ಏರಿಸುತ್ತಿದ್ದರೆ ನನ್ನ ಹೆಸರು ಸೂಳೆರ ಸರ್ದಾರ ಸುರೇಂದ್ರೇ ಅಲ್ಲ. ಜ್ಯೋತಿ, ಅಂದಂದುಗಳಿಗೆ ನೀನು ನನ್ನವರಾಗಿ ಸುಖ ಕೊಟ್ಟಿದ್ದರೆ ಇಂದು ನಿಮ್ಮಣ್ಣನಿಗೆ ಈ ದುರ್ಗತಿ ಬರುತ್ತಿರಲಿಲ್ಲ. ಆಗ ನೀನು ಮಾಡಿದ ಒಂದು ತಪ್ಪಿಗೋಸ್ಕರ ಇಂದು ನಿಮ್ಮಣ್ಣ ನೋವು ಅನುಭವಿಸುವ ಹಾಗಾಯಿತು. ಅಂದು ಆ ಚಂದ್ರ ಬಂದು ಈ ಇಂದ್ರನ ಕೈಯಿಂದ ಬಿಡಿಸಿಕೊಂಡು ಹೋದ ಮಾತ್ರಕ್ಕೆ ನೀನು ಕೊನೆವರೆಗೆ ಗರತಿಯಾಗಿ ಬಾಳುತ್ತೆ ಅಂತ ತಿಳಿದಿದ್ದರೆ ಅದು ನಿನ್ನ ಭ್ರಮೆ ಅಷ್ಟೇ. ಯಾಕೆಂದರೆ ಮುಂದೆ ಒಂದಲ್ಲ ಒಂದು ದಿನ ಆ ನಿನ್ನ ಗರತಿ ಎಂಬ ಪದಕ್ಕೆ ನನ್ನ ಬಲತ್ಕಾರ ಎಂಬ ಕೆಂಪುಗೆರೆ ಎಳೆದು ತಾನು ಮೆಚ್ಚಿದ ಮೀಸಲಿಟ್ಟ ಅವಳ ಸೀನವನ್ನು ಭಾಗವಿಲ್ಲದ ಗಾಳಿ ಬಿಡದಂತೆ ಹಾರಿ ಬಿಡದಿದ್ದರೆ ನನ್ನ ಹೆಸರು ಸುರೇಂದ್ರನೇ ಅಲ್ಲ. ನಾನು ಯಾರು? ಭುವನ ಭಯಂಕರನಾದ ಪ್ರಚಂಡ ರಾಮನ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾಮನು, ಇಡೀ ಬ್ರಹ್ಮಾಂಡದ ತಂಡಗಳನ್ನೇ ಚೆಂಡಾಡಬಲ್ಲ ಗಂಡು ದಾಳಿಗಳ ಮಂಡಲ ನಾಯಕ, ಗಂಡದೇನ ಗಂಡ ಆ ರಾವಣ ನಂತರದ ಈ ಸಂಗಣಗಳನ್ನು ಎದುರು ಹಾಕಿಕೊಳ್ಳುತ್ತಿದ್ದಾನಲ್ಲ ಶ್ರೀರಾಮ. ಹೇ ಶ್ರೀರಾಮ, ಬೆಂಕಿಯಲ್ಲಿ ಆಟಾಡುವ ಮುನ್ನ ಹೇಗೆ ಸುಡುತ್ತೇನೆ ಎಂಬುದು ಭಯ ಇರುತ್ತದೆಯೋ ಹಾಗೆ ಈ ಸಂಗನಗೌಡನೆದುರಿಗೆ ಸರಸವಾಡುವ ಮುನ್ನ ಸರ್ವನಾಶವಾಗುತ್ತೇನೆ ಎಂಬುದು ಮಾತ್ರ ನನ್ನ ಬೆರಳೆ. ಧನ್ಯರ ಬಾಳಪ್ಪ, ಈಗ ಬಂದೇನು? ನೀನು ಹೋದ ಕೆಲಸ ಏನಾಯ್ತು? ಏನು ಹೊಗಳ್ತಾರ್ರಿ ಅಪ್ಪ, ಏನು ಹೊಗಳ್ತಾರ? ಚ ಚ ಚ ಚ ಚ ಚ ಗೌಡ್ರ, ಆ ಹೊಗಳಿಕೆ ಕೇಳಿ ಸಂತೋಷ ತಡ್ಕೊಳ್ಳಾರ್ದ ಓಡ ಬಂದಿ ನೋಡ್ರಿ ಗೌಡ್ರ. ಹೌದಾ ಬಾಳಪ್ಪ? ಅಷ್ಟೊಂದು ಹೊಗಳ್ತಾ ಇದ್ದಾರೆ ಈ ಊರಿನ ಜನ. ಬಾಳಪ್ಪ, ಈ ಊರಿನ ಜನರಿಗೆ ನಾನೇ ದೇವರು ಎಂದಾಗ ನನ್ನನ್ನಲ್ಲದೆ ಮತ್ತಾರನ್ನು ಹೊಗಳುತ್ತಾರೆ ಈ ಊರಿನ ಬಡಬಿಕಾರಿಗಳು. ಸೋ ಇವನ ನಂಗೆ ಚಿ ಅಂದ್ರ ನಂಗ ಬಾ ಅಂದ್ರ ಅಂತಳ್ರಿ ಮಗ. ಅಯ್ಯೋ ಧನ್ಯಾರ, ನಿಮ್ಮನ್ನ ಯಾ ನನ್ನ ಮಗ ಹೋಗ್ಬೇಕ್ರಿ ಈ ಊರಾಗ? ಮುದಿನ ಮಗನೇ, ನನ್ನನ್ನಲ್ಲದೆ ಮತ್ತಾರನ್ನು ಹೊಗಳುತ್ತಾರೆ ಈ ಊರಿನ ಬಡ ನಾಯಿಗಳು. ಮತ್ತಾರನಂತ ಕೇಳ್ತಿರಲ್ರಿ ಗೌಡ್ರ? ಈ ಊರಿಗೆ ದೊಡ್ಡ ರೈತನ ಮೆಣಸ್ಕೊಂಡು ಅದನ್ನಲ್ರಿ ಶ್ರೀರಾಮಪ್ಪ, ಅವನು ಹೊಗಳ್ತಾರ್ರಿ, ಅವನು ಹೊಗಳ್ತಾರ. ಯಾಕಂದ್ರ ದೂತ ನಂತರ ಇಬ್ಬರು ತಮ್ಮಾರದಾರ್ರಿ,
ಅದ್ರಾಗ ಅವ್ನ ಹೆಂಡತಿ ನೋಡಬಾರ್ದ್ರಿ, ಯಾರ ತಿನ್ನಾಕ ರೊಟ್ಟಿ ಇಲ್ಲ ಅಂದ್ರೆ ಸಾಕು. ರೊಟ್ಟಿ ಕೊಡೋದಲ್ರಿ ಗೌಡ್ರ, ರೊಟ್ಟಿಗೆ ತುಪ್ಪ ತುಪ್ಪ ಸರ್ ಕೊಡ್ದ ತುಪ್ಪನ. ಇವ್ ನಾವು ನೋಡ್ಬೇಕ್ರಿ, ಅವ್ನು ನೋಡ್ಬೇಕು ಶ್ರೀರಾಮಪ್ಪನ ಬಡಿಯರ್ಗೇಡಿ ಮನ್ಯಾಗ ಕುಡಿಯಾಕ ನೀರಲ್ಲಿ ಹತ್ನ್ಯಾಗ ಯಾರು 10 ರೂಪಾಯಿ ಕೇಳಿದ್ರೆ ಸಾಕ್ರಿ, 1000 2000 ಹಂಗೆ ಕೊಡ್ತಾನ್ರಿ ಗೌಡ್ರ. ಅದಕ್ಕೆ ಈ ಊರಾಗ ಒಬ್ಬ ದಾನ್ ಸೂರ್ಕರ್ ಇದ್ದಂಗ ಅದ ನೋಡ್ರಿ. ಲೇ ಅವಿವೇಕಿ ನನ್ನ ಮಗನೇ, ನೀನೀಗ ಯಾರ ಮುಂದೆ ನೀತು ಮಾತನಾಡುತ್ತಾನೆ ಅನ್ನೋದು ಅರಿವಿರಲೇ. ಅಲ್ರಿ ದನ್ಯಾರ, ಇಲ್ಲಿ ನಿಮ್ಮನ್ನ ಮತ್ತೆ ಬಿಟ್ರೆ ನನ್ನ ಮತ್ತೆ ನನ್ನ ಮಕ್ಕಳದಾರಿ ಇಲ್ಲಿ. ಅಯ್ಯೋ ನೋಡ್ರಿ, ನಾ ನಿಮ್ಮ ಮುಂದೆ ನಿಂತು ನಿಮಗೆ ಹೇಳಕತ್ತೀನಿ. ಏನಂದಲೇ ಮುದಿ ನನ್ನ ಮಗನೇ? ದಿನನಿತ್ಯ ನನ್ನ ಮನೆ ಅನ್ನ ತಿಂದು ನನ್ನ ಎದುರಿಗೆ ನನ್ನ ವೈರಿಯನ್ನು ಹೋಗುತ್ತೇನೆ ನೀ ಎತ್ತಿಲ್ಲದ ನಾಯಿ ಅಂತವನೇ. ಅದು ಹಂಗಲ್ರಿ ಧನ್ಯರ, ಅವ ಮಾಡಿದ ತಂದು ನಿಮ್ಮ ಮುಂದೆ ಬೊಗಳ್ತೀನಿ ರೀ. ಯಾಕಂದ್ರ ನಾ ನಿಮ್ಮ ಮನೆ ಅನ್ನ ತಿನ್ನು ನಾ ಎಲ್ರಿ ಗೌಡ್ರ, ನಾ ಬೊಗಳೂರಾಗ ಒಂದು ಅರ್ಥ ಐತೆ, ಅರ್ಥ. ಅಂದರೆ ಅದ್ಯಾವ ಅರ್ಥ ಬಾಳಪ್ಪ? ಅದೇ ಅರ್ಥ ಅಂತ ಕೇಳ್ತಿರಲ್ರಿ ಗೌಡ್ರ. ಅವ ಇಷ್ಟೆಲ್ಲ ದಾನ ಧರ್ಮ ಮಾಡ್ಬೇಕಾದ್ರ ಈ ಸದ್ದ ನಡೆಯೋ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ನಿಮ್ಮ ವಿರುದ್ಧ ನಿಂತು ಹಾರಿಸಿ ಬರ್ಬೇಕಂತೇಳಿ ಈ ಊರಾಗಿನ ಮಂದಿನೆಲ್ಲ ತಾನು ಬುಟ್ಟಿ ಹಾಕೊಂಡ್ರಿ. ಅಷ್ಟ ಅಲ್ರಿ, ಈ ಊರಾಗಿನ ಮಕ್ಕಳು ಸಹಿತ ಅವಾಗ ಜೈಕಾರ ಹಾಕ್ತಾರ ಇರ್ತಾರಲ್ರಿ. ನಮ್ಮ ಊರಾಗ ಎಲ್ಲ ಕಡೆ ಇದ್ದಿಂದ ಅದು ಇಲ್ಲಿ ನೀವು ಬಂದ್ಕೊಳ್ಳಿ ನಿಮ್ಮದು ತಿನ್ನೋದು, ಅವಾಗ ಬಂದ್ಕೊಳ್ಳಿ ಅವಂದು ತಿನ್ನೋದು. ನೀವು ಬಂದ್ಕೊಳ್ಳಿ ಗೌಡ್ರಿಗೆ ಜೈ ಅನ್ನೋದು, ಅವ ಬಂದ್ಕೊಳ್ಳಿ ಶ್ರೀರಾಮಪ್ಪವ್ರಿಗೆ ಜೈ ಅನ್ನೋದು. ಹಿಂಗೆ ನಡೆದೈತ್ರಿ. ಬಾಳಪ್ಪ, ಸುತ್ತಲ ಹವ ಇದೆಂದು ಅಹಂಭಾವನೆಯಿಂದ ಮೆರೆಯುತ್ತಿರುವ ಆ ನನ್ನ ವೈರಿಯ ಕೊಬ್ಬನ್ನು ಇಬ್ಬಾಗ ಮಾಡಲೇಬೇಕು. ಹಾಗಂತ ಮೊದಲವನೆಯ ನಾಮಿನೇಷನ್ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಒಂದು ಹೇಗಾದ್ರೂ ಒಂದು ಉಪಾಯ ಹುಡುಕು. ಅದೇ ದೊಡ್ಡ ಮಹಾ ಬಿಡ್ರಿ ಗೌಡ್ರ. ನಾವು ಈಗ ಸೀದಾ ಅವನ ಮನೆಗೆ ಹೋಗೋಣ್ರಿ. ಹೋಗಿ ನೋಡಪ್ಪ ಸಣ್ಣ ಸುಕ್ಕಿಲಿ ಹೇಳ್ತೀವ್ರಿ ಮೊದ್ಲೇಕ, ನೋಡಪ್ಪ ನಮ್ಮ ತಂಟೆಕ ಬರಬೇಡ, ಏನ್ರ ನಮ್ಮಂತ ಬಂದಾರು ಎಂತೆಂತಾರ ಮನಮುಖ ಹೋಗ್ಯಾರ, ಅದಕ್ಕೆ ನಮ್ಮ ತಂಟೆಗೆ ಬರಬೇಡಪ್ಪ ಅಂತ ಹೇಳೋಣ. ಅವ ಒಪ್ಪಿದ್ರ ಸರಿ, ಇಲ್ಲ ಅಂದ್ರ ಮಿಕ್ಕಿದ ಕೈತೆ ಐತಲ್ರಿ. ಆ ಊರಾಗ ದುರ್ಗಮ್ಮನ ಕ್ವಾಣ ಬಿಟ್ಟಂಗ ಮ್ಯಾನೇಜರ್ ಸುರೇಂದ್ರಪ್ಪನ ಬಿಟ್ಟಿವಲ್ಲ, ಅವಾಗ ಒಪ್ಪಿಸಿ ಕೈ ಬಿಟ್ಬಿಡೋಣ. ಗುಡ್ ಐಡಿಯಾ ಬಾರಪ್ಪ, ವೆರಿ ಗುಡ್ ಐಡಿಯಾ. ಇದನ್ನು ನಮ್ಮ ಮ್ಯಾನೇಜರ್ ಸುರೇಂದ್ರಗೆ ಹೇಳಿದಾಯ್ತು. ಚಿಟಿಗೆ ಹೊಡೆದ್ರಲ್ಲಿ ಕೆಲಸ ಮಾಡಿ ಮುಗಿಸುತ್ತಾ. ಅಯ್ಯೋ ನೆನಸೂತ ಕನಸಿನಾಗ ಅನ್ನಂಗ ನಮ್ಮ ಮ್ಯಾನೇಜರ್ ಸುರೇಂದ್ರ ಬಂದ ಬಿಟ್ಟು ನೋಡ್ರಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ನಮಸ್ಕಾರ ಬಾ ಸುರೇಂದ್ರ. ಇದೀಗ ನಿನ್ನನ್ನೇ ತಾನೇ ನೆನಪಿಸಿಕೊಳ್ಳುತ್ತಿದ್ದೆ. ಹೌದಾ, ಅದು ಏನು ಹೇಳಿ, ಯಾವ ವಿಷಯಕ್ಕೆಂದು ನನ್ನನ್ನು ನೆನಪಿಸಿಕೊಳ್ತಾ ಇದ್ದೀರಿ? ಏನಿಲ್ಲ ಸುರೇಂದ್ರ, ನಾಳೆ ನಡೆಯುವ ಪಂಚಾಯತಿ ಎಲೆಕ್ಷನ್ನಲ್ಲಿ ನಮ್ಮ ಎದುರಾಳಿಯಾಗಿ ಈ ಊರಿನಲ್ಲಿ ನಾನೊಬ್ಬನೇ ದೊಡ್ಡ ರೈತನೆಂದು ಇನ್ನುಳಿದ ರೈತರೆಲ್ಲ ಕಟ್ಟಿಕೊಂಡು ರೈತ ಸಂಘ ಕಟ್ಟಿಕೊಂಡು ಸೊಕ್ಕಿನಿಂದ ಮೆರೆಯುವ ಶ್ರೀರಾಮನ ಸೊಕ್ಕನ್ನು ಹೇಗೆ ಮುರಿಯಬೇಕೆಂಬುದನ್ನು ಆಲೋಚನೆ ಮಾಡುತ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆ. ನೀವು ಒಪ್ಪಿಗೆ ಕೊಟ್ಟು ನೋಡಿ ಗೌಡ್ರೆ, ತಕ್ಷಣವೇ ಅವರ ಕತೆ ಮುಗಿಸಿ ಬಂದು ನಿಮಗೆ ಭೇಟಿ ಆಗುತ್ತೇನೆ. ಈಗಲೇ ಬೇಡ ಬಾಳಪ್ಪ, ಈ ನಮ್ಮ ಗುಮಾಸ್ತ ಹೇಳಿದಂತೆ ಮೊದಲು ಸಾಮೋಪ ಎಂಬಂತೆ ಮಾತಿನಿಂದ ಹೇಳಿ ನೋಡೋಣ. ಅದು ಕೊಪ್ಪದಿದ್ದರೆ ಇದ್ದೇ ಇದಲ್ಲ ನಿನ್ನ ಕೆಲಸ. ಗೌಡ್ರೆ, ಅವನು ನಿಮ್ಮ ವೈರಿ, ಅವನ ತಮ್ಮ ಚಂದ್ರ ನನ್ನ ವೈರಿ. ನೀವು ಒಂದು ಸಲ ಕಣ್ಣು ಸನ್ನೆ ಮಾಡಿದರೆ ಸಾಕು, ತಕ್ಷಣವೇ ಅವರ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿ ಸುಳಿಗಾಳಿಯಲ್ಲಿ ಒಯ್ದು ಆ ಸಮುದ್ರದ ಅಲೆಗಳಿಗೆ ಸಿಲುಕಿಸಿ ಬಿಡುತ್ತೇನೆ ಆ ಸೊಕ್ಕಿನ ಸೂಳೆ ಮಕ್ಕಳನ್ನು. ನಮ್ಮ ಮ್ಯಾನೇಜರಪ್ಪ ಎಷ್ಟು ಅವಸರ ಮಾಡಕತ್ತಾನಂದ್ರ ಅವರು ಇವನೇನು ಹಡ್ದೆ ನಂಗೆ ಕಾಣತ್ ನನಗೆ. ಯಾಕ ಹೂಸ್ ಬಿಡು ಪೋರ್ಸಿಗೆ ಜಿಗಿದು ಬಂದಂಗೆ ಕಾಣಕತ್ತಾನೆ ಮಗ. ಅಲ್ರಿ ಮ್ಯಾನೇಜರ್ ಸಾಹೇಬ್ರ, ಅವಸರವೇ ಅಪಾಯ ಅನ್ನೋದು ಕೇಳಿರನ ಇಲ್ಲಿ ನೀವು? ಅಪಾಯ ಬಾಳಪ್ಪ, ಅಪಾಯಕಾರಿ
ನೀನೇ ನಾನಿರುವಾಗ ನನಗೆ ಅಪಾಯವೇ? ನೋಡು, ನೀನೇನಿದ್ರು ನಮ್ಮ ಗೌಡ್ರ ಮುಂದೆ ಉಪಾಯ ಹೇಳುವುದಷ್ಟೇ ನಿನ್ನ ಕೆಲಸ. ಅದನ್ನು ಬಿಟ್ಟು ನನಗೆ ಅಪಾಯವೆಂದು ಉಪದೇಶ ಮಾಡಲು ಬರಬೇಡ. ಈ ಮಗ ಮಾಡ್ಯಾನ್ರಿ, ಈ ಮಗ ನಸವಲ್ರಿ. ಬರೀ ಅಪ್ಪಂದ ಮೇದಾನಿವ ಮಗ. ಸ್ವಲ್ಪ ಅವಂದು ಏನ್ರ ಒಂದು ಸ್ವಲ್ಪ ಮೇದಿದ್ನಂದ್ರ ಸುಧಾರಣೆ ಹಾಕಿದ್ನೇನೋ ಅಂತೀನಿ. ಅಲ್ರಿ ಗೌಡ್ರ, ಇವರು ದಾರ್ಯಾಗ ಒಂದು ಮುಳ್ಳಿನ ಗಿಡ ಬೆಳೆದಿರ್ತೈತಿ. ಇವ್ರು ಏನಂತಾರ ಅಂದ್ರ ಅದನ್ನ ಚೆಂಡಿಗೆ ಚೂಟಿ ಒಗದ್ ಬಿಡೋಣಂತಾರ್ರಿ. ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂದ್ರ, ಮೊದಲ ಇಟ್ಟಿದ್ದ ಮರ ನಾವು ಇಷ್ಟು ಹತ್ರ ನಿಂದಿರ್ತೈತ್ರಿ. ಅದಕ್ಕೆ ನಾನು ಹೇಳ್ಬೇಕಪ್ಪ ಅಂತಂದ್ರ, ಮೊದಲು ಅದ್ರ ಬುಡಕ್ಕೆ ನೀರು ಹಾಕೋಣ, ಆಮೇಲೆ ಬೇರೆ ಸಮೇತ ಕಿತ್ತೊಗೆದ್ಬಿಡೋಣ. ಹೌದು ಸುರೇಂದ್ರ, ಈ ಬಾಳಪ್ಪ ಹೇಳೋ ಮಾತಿನಲ್ಲಿ 100% ಸತ್ಯವಿದೆ. ಬಾಳಪ್ಪ, ನೀವೀಗ ಅವ್ರ ಮನೆಗೆ ಹೋಗಿ ಏನು ಮಾಡುತ್ತೀರಾ? ಶ್ರೀರಾಮಪ್ಪನ ಹೆಂಡತಿ ಡೆಲಿವರಿ ಅಂತ ಊರಿಗೆ ನಮ್ಮ ಗೌಡ್ರು ಕಸ ಗುಡಿಸ್ತಾರ. ನಾನೊಬ್ಬವ ಮುಸುರಿ ತಿಕ್ತೀನಿ, ನೀನೊಬ್ಬವ ಒಗ್ಯಾನೋಗಲು ಬಂದ್ಬಿಡು, ನಡುವ ಮರ ಹೋಗ್ಬಿಡು ಲಗಲಗ ಹತ್ತಾಗ. ಏ ಮುದಿನ ಮಗನೇ, ಹಾ ಬಾಳಪ್ಪ, ನಾವೀಗಲೇ ಹೋಗೋಣವೇ? ಬ್ಯಾಡ್ರಿ ಗೌಡ್ರ, ಬ್ಯಾಡ್ರ. ಹಲಕುರ್ಕಿ ಜಾತ್ರೆಯಾಗ ಬೆಂಗಳೂರಿಂದ ಬೆಂಕಿಲತನ ಕರ್ಸನಂತ, ಬೆಂಕಿಲತನ ಆಕಿನ ಕರೆಸಿ ಒಂದು ಸ್ವಲ್ಪ ನೋಡನ್ರಿ, ನಮಗೂ ಹೆಂಗಾರ ಆಗತ್ತಾ? ಹಾ, ಹಾಗಾದ್ರೆ ಬೇಗ ಕರೆದುಕೊಂಡು ಬಾ ಬಾಳಪ್ಪ. ಹಾಂ ಆಯ್ತು ತರ್ರಿ, ಸದ್ದು ಹಿಂಗೆ ಬಂದ್ಬಿಡ್ತೀನಿ. ಗೌಡ್ರ ರೀ ಗೌಡ್ರ, ಬಡ ಬಡ ಬರ್ರಿ, ನಮ್ಮ ಬೆಂಕಿಲತ್ತವ ಅಂದ್ರೆ ಬೆಂಕಿಲತ್ತವ. ಎಲ್ಲಿದ್ದಾಳ ನಿನ್ನ ಬೆಂಕಿಲತ? ಹಿಂದೆ ನೋಡ್ರಿ, ತಿರುಗತ್ಲೆ ಕಣ್ಣು ಯಾರ ಮನಸ್ಸಿನಾಗ ಬಂದ ಬಿಟ್ಲ.